ವಿದ್ಯಾರ್ಥಿಗಳಿಗೆ ಗಣಿತ ವಿಷಯ ಅಂದರೆ ಏನೋ ಒಂಥರ ಭಯ. ಇದಕ್ಕೆ ಬ್ರೇಕ್ ಹಾಕೋ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಪ್ರಸ್ತಾವನೆಯೊಂದು ಸಲ್ಲಿಕೆಯಾಗಿದೆ. ಆ ಪ್ರಸ್ತಾವನೆ ಜಾರಿಯಾದರೆ ಇನ್ಮುಂದೆ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳು ಗಣಿತ ವಿಷಯವನ್ನು ಸರಾಗವಾಗಿ ಬರೀಬಹುದು. ಅಯ್ಯಯ್ಯೋ, ಗಣಿತ ವಿಷಯ ಕಷ್ಟ ಅನ್ನೋರಿಗೆ ಗುಡ್ ನ್ಯೂಸ್. 2026-27ರ ಎಸ್ಎಸ್ಎಲ್ಸಿ ಪರೀಕ್ಷಾ ಪದ್ಧತಿಯಲ್ಲಿ ಮೇಜರ್ ಚೇಂಜ್. ಸಾಮಾನ್ಯವಾಗಿ ಯಾವುದೇ ವಿದ್ಯಾರ್ಥಿಗಳನ್ನ ನಿಮಗೆ ಕಷ್ಟದ ಸಬ್ಜೆಕ್ಟ್ ಯಾವುದು ಅಂತ ಕೇಳಿದ್ರೆ ಮೊದಲು ಹೇಳೋದು ಗಣಿತ ವಿಷಯ ಅಂತ. ಹೀಗಾಗಿನೇ ಬಹುತೇಕ ವಿದ್ಯಾರ್ಥಿಗಳು ಗಣಿತ ವಿಷಯವನ್ನ ಹೊರತುಪಡಿಸಿ ಉಳಿದ ವಿಷಯಗಳಲ್ಲಿ ಹೆಚ್ಚಿನ ಅಂಕ ಗಳಿಸ್ತಾರೆ. ಇದು ಯಾಕೆ ಅಂತ ಹುಡುಕ್ತಾ ಹೋದ್ರೆ ಗಣಿತ ವಿಚಾರ ಕಷ್ಟ ಇರುತ್ತೆ, ಅಲ್ಲಿನ ಫಾರ್ಮುಲಾ ಅರ್ಥ ಆಗೋದಿಲ್ಲ, ನಾನು ಓದಿದ್ದ ಪ್ರಶ್ನೆಗಳೇ ಬರೋದಿಲ್ಲ ಅಂತೆಲ್ಲ ಹೇಳ್ತಾರೆ. ಇದಕ್ಕೆ ಬ್ರೇಕ್ ಹಾಕೋ ನಿಟ್ಟಿನಲ್ಲಿ ಮುಂದಾಗಿರೋ ಖಾಸಗಿ ಅನುದಾನಿತ ಶಾಲೆಗಳ ಒಕ್ಕೂಟ ಸರ್ಕಾರಕ್ಕೆ ಒಂದು ವಿನೂತನ ಮಾದರಿಯ ಪ್ರಸ್ತಾವನೆ ಸಲ್ಲಿಕೆ ಮಾಡಿದೆ. ಇನ್ಮುಂದೆ ಗಣಿತ ವಿಷಯದಲ್ಲಿ ಪ್ರಶ್ನೆ ಪತ್ರಿಕೆಗಳನ್ನ 2 ಮಾದರಿಯಲ್ಲಿ ಸಿದ್ಧಪಡಿಸುವಂತೆ ಮನವಿ ಸಲ್ಲಿಕೆ ಮಾಡಿದೆ. ಎಸ್ಎಸ್ಎಲ್ಸಿ ಪರೀಕ್ಷೆಯ ಗಣಿತ ವಿಷಯದಲ್ಲಿ ಮಹತ್ವದ ಸುಧಾರಣೆ ತರುವ ನಿಟ್ಟಿನಲ್ಲಿ ಈ ಪ್ರಸ್ತಾವನೆ ಸಲ್ಲಿಕೆಯಾಗಿದ್ದು, ಸ್ಟ್ಯಾಂಡರ್ಡ್ ಗಣಿತ ಮತ್ತು ಬೇಸಿಕ್ ಗಣಿತ ಎಂಬ 2 ಪತ್ರಿಕೆ ಸಿದ್ಧಪಡಿಸುವಂತೆ ಮನವಿ ಮಾಡಿದೆ. ಶಿಕ್ಷಣ ಮಂತ್ರಿಗಳಿಗೆ ಗಣಿತ 2 ಕಾಂಪಿಟೆನ್ಸಿ ಲೆವೆಲ್ ಅಲ್ಲಿ ಪರೀಕ್ಷೆಗಳನ್ನ ಕಂಡಕ್ಟ್ ಮಾಡಬೇಕು ಅನ್ನತಕ್ಕಂಥ ಒಂದು ಮನವಿಯನ್ನು ನೀಡಿದ್ದೇವೆ. ಇದರ ಅರ್ಥ 2 ಸಪರೇಟ್ ಪರೀಕ್ಷೆ ಅಲ್ಲ, ಮತ್ತೆ 2 ಬಾರಿ ಮಧ್ಯೆ ಅರ್ಧ ಪರೀಕ್ಷೆ ಅಲ್ಲ, ಅದೇ ಸಂಪೂರ್ಣವಾದ ಪಾಠ. ಶಾಲೆಯಲ್ಲಿ ವರ್ಷ ಪೂರ್ತಿ ಪಾಠವನ್ನ ಮಾಡಿರ್ತಾರೆ. ವಿದ್ಯಾರ್ಥಿಗಳಿಗೆ ಅವರು ಪ್ರಾರಂಭದಲ್ಲಿ ಆಯ್ಕೆ ಮಾಡ್ಕೊಬೋದು, ಪರೀಕ್ಷೆ ಯಾವ ರೀತಿಯಲ್ಲಿ ನಾನು ತೆಗೆದುಕೊಬೇಕು. ಇನ್ನು ಸಿಬಿಎಸ್ಇ ಮಾದರಿಯಲ್ಲಿ ಎಸ್ಎಸ್ಎಲ್ಸಿ ಪ್ರಶ್ನೆ ಪತ್ರಿಕೆ ಸಿದ್ಧಪಡಿಸುವಂತೆ ಕೋರಿಕೊಂಡಿದ್ದಲ್ಲದೆ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಇದು ಅನುಕೂಲವಾಗಲಿದೆ ಅಂತಾನೂ ಹೇಳಿದೆ. ಮಕ್ಕಳಿಗೆ ಗಣಿತ ಪರೀಕ್ಷೆಯ ಭಯ ಇದೆ, ಇದನ್ನ ಕಡಿಮೆ ಮಾಡೋ ನಿಟ್ಟಿನಲ್ಲಿ ಹಾಗೇನೆ ಅನುತ್ತೀರ್ಣ ಪ್ರಮಾಣ ತಗ್ಗಿಸಲು ಇದು ಅತ್ಯವಶ್ಯಕವಾಗಿದೆ ಅಂತಾನೂ ಸಮಜಾಯಿಷಿ ಕೊಡ್ತಿದೆ. ಗಣಿತ ಕೆಲ ವಿದ್ಯಾರ್ಥಿಗಳಿಗೆ ಕಬ್ಬಿಣದ ಕಡಲೆ, ಹಾಗಾಗಿ ಅಂತ ಮಕ್ಕಳು 1-2 ಮಾರ್ಕಲ್ಲಿ ಕೂಡ ಕಮ್ಮಿ ತೆಗೆದು ಫೇಲ್ ಆದ್ರೆ ಜೀವನಕ್ಕೆ ಒಂದು ರೀತಿಯಾದ ಹಿನ್ನಡೆ. ಈ ಒಂದು ವ್ಯವಸ್ಥೆ 2005ರಲ್ಲಿ ರಾಷ್ಟ್ರ ಮಟ್ಟದಲ್ಲಿ NCF ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕ್ ಅಲ್ಲಿ ಇದನ್ನ ಅನುಮೋದಿತ ಒಂದು ಅಂಶ. 21 ವರ್ಷ ಆದ್ರೂ ಕೂಡ ನಮ್ಮ ಬಹುತೇಕ ಯಾವುದೇ ಸರ್ಕಾರಗಳು ಇದರ ಬಗ್ಗೆ ಗಮನ ಕೊಟ್ಟಿಲ್ಲ. ಇದು ಮಕ್ಕಳಿಗೆ ಅವರ ಹಕ್ಕು ಕೂಡ ಆಯ್ಕೆ ಮಾಡ್ಕೊಳ್ಳೋದಿಕ್ಕೆ. ಅದೇ ಪಾಠದ ಪುಸ್ತಕ. ಸದ್ಯ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರಿಗೆ ಮನವಿ ಕೊಟ್ಟಿರೋ ರಾಜ್ಯ ಖಾಸಗಿ ಅನುದಾನಿತ ಶಾಲೆಗಳ ಒಕ್ಕೂಟ ಮುಂದಿನ ಶೈಕ್ಷಣಿಕ ವರ್ಷದಿಂದ ಜಾರಿಗೆ ಒತ್ತಾಯಿಸಿದೆ. ಸದ್ಯ ಈ ಬಗ್ಗೆ ಯಾವುದೇ ತೀರ್ಮಾನ ಮಾಡದ ಶಿಕ್ಷಣ ಇಲಾಖೆ ಇದರ ಸಾಧಕ ಬಾಧಕಗಳನ್ನು ಪರಿಶೀಲಿಸಿ ಕ್ರಮ ಕೈಗೊಳ್ಳಲಿದೆ. ಒಂದು ವೇಳೆ ಕ್ಯಾಂಪ್ಸ್ ಮನವಿಗೆ ಸ್ಪಂದಿಸಿದ್ದೇ ಆದರೆ ಮುಂದಿನ ವರ್ಷದಿಂದ ಪರೀಕ್ಷೆಯಲ್ಲಿ ಗಣಿತ ಪ್ರಶ್ನೆ ಪತ್ರಿಕೆ 2 ಇರಲಿದೆ. ಉಲ್ಲಾಸ್ ಎಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.